ನಾನು ನಿಮಗೆ ಮಾತಿತ್ರ ಹಿಜಾಬ್ ಅಂತ, ಯಾಕೆ ನಿಮಗೆ ಜನವಾರ ಎಲ್ಲ ಕಾಣಿಸೋದಿಲ್ವ? ನಿಮಗೆ ಜನವಾರ ಕಟ್ ಮಾಡಿದಾಗ ಇಲ್ಲ ತೆಗೆಸಿದಾಗ ಅದು ಮನಸ್ಸಿಗೆ ಬೇಜಾರಾಗಲಿಲ್ವ? ಯಾಕೆ ಯಾವಾಗಲೂ ಹಿಜಾಬ್ ಮಾತಾಡ್ತೀರಾ? ನಾನು ಒಂದೇ ಹೇಳೋದು, ಯಾರ್ಯಾರು ಇದನ್ನು ವಿರೋಧ ಮಾಡ್ತಾರೆ ಅವರು ಫಸ್ಟು ಕೇಂದ್ರ ಸರ್ಕಾರದವರು ಮೊನ್ನೆ ನೀಟಲ್ಲಿ ಬಹುಸಂಖ್ಯಾತರು ಸುಮಾರು ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ 95% ನೀಟಲ್ಲಿ ತೊಂದರೆ ಪಟ್ಟಿರೋರು ಯಾರು ಗೊತ್ತಾ? ಹಿಂದೂಗಳು. 95%, 95.5% ಇದೆ. ನಾನು ಲೆಕ್ಕ ತೊಗೊಂಡಿದ್ದೀನಿ. ಕರ್ನಾಟಕ ರಾಜ್ಯದ ಮಕ್ಕಳು ಸುಮಾರು 1,60,70,000 ಮಕ್ಕಳಿದ್ದಾರೆ. ಟೋಟ್ಲಿ ಒಂದು 25 ಲಕ್ಷ ಮಕ್ಕಳು. ಈ ಪ್ರಶ್ನೆ ನೀವು ಕೇಳ್ತಾ ಇದ್ದೀರಲ್ಲ, ನಾನೊಬ್ಬ ಶಿಕ್ಷಣ ಸಚಿವನಾಗಿ ಧೈರ್ಯವಾಗಿ ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ. ಯಾವಾಗಲೂ ಕೂಡ ಹೆಚ್ಚು ಕಮ್ಮಿ ಆದಾಗಲೂ ಕೂಡ ಏನೇ ಒಂದು ವಿಚಾರ ಇದ್ರೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವರು ಹೌದೋ ಅಲ್ಲ? ಈ ದೇಶದ ಸಚಿವರು ತಾನೇ. ಅವ್ರು ಯಾಕೆ ಕಾರಲ್ಲಿ ಹತ್ಕೊಂಡು ನಿಮಗೆಲ್ಲರೂ ಉತ್ತರ ಕೊಡದೆ ಓಡೋದ್ರು? ಯಾಕೆ ಕಳ್ತನ ಮಾಡಿದ್ರಂತ? ಶಿಕ್ಷಣ ಕಳ್ತನ ಮಾಡಿದ್ರಂತ? ಯಾಕೆ ತಪ್ಪು ಮಾಡಿದ್ರಂತ? ರಾಜಸ್ಥಾನ ಗುಜರಾತಲ್ಲಿ ಸಿಕ್ಕಾಕೊಂಡವರು BJP ಲೀಡರ್ಸ್ ಅಲ್ವಾ? ಅವರು ಕಳ್ಳರಲ್ಲ? ಅವರು BJP ಅದೇ ತಾನೇ ನೀವೆಲ್ಲ ಮಾಧ್ಯಮದಲ್ಲಿ ನೀವು ತೋರಿಸ್ತಾ ಇದ್ದೀರಾ. ಇದ್ರ ಬಗ್ಗೆ ಹೋರಾಟ ಮಾಡಿದ್ರಂತ ಇವರು. ಈ 55% ಹಿಂದೂಗಳು ಒದ್ದಾಡಿದ್ರಲ್ಲ, ಯಾಕೆ ಯಾಕೆ ನಿಮ್ಮ ಸಂವಿಧಾನದಲ್ಲಿ ಏನಂತ ಬರೆಯುತ್ತೆ? ಈಗ ಆಯ್ತಪ್ಪ, ಈ ಪರೀಕ್ಷೆ ಪೇ ಚರ್ಚೆ ಮಾಡಿದವ್ರು ಯಾರು? ನರೇಂದ್ರ ಮೋದಿಯವರು. ಅವರಾದರೂ ಉತ್ತರ ಕೊಟ್ಟಿದ್ದಾರಂತ ನಿಮಗೆ. ನೀಟ್ ಎಕ್ಸಾಮಿಗೆ ಇಲ್ಲ ನಾವು ಫ್ರೀಯಾಗಿ ಮಾಡ್ತೀವಿ, ಅವ್ರಿಗೆ ಆರ್ಥಿಕವಾಗಿ ಏನು ತೊಗೊಳೋದಿಲ್ಲ ಅನ್ನೋದು ಒಂದು ಕಡೆಗೆ. ಯಾಕೆ ಅವರು ಹೋಟ್ಲಿಗೆ ಬಂದು ತಂದೆ ತಾಯಿಯವರು ಅವ್ರ ಕೆಲಸ ಬಿಟ್ಟು ಗಂಡ ಹೆಂಡತಿ ಇಬ್ಬರು ಕೂಡ ತಂದೆ ತಾಯಿಯವರು ಅವ್ರ ಮಕ್ಕಳ ಭವಿಷ್ಯಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾರೆ. ಹೋಟ್ಲಲ್ಲಿ ಹೋಗಿ ಉಳಿತಾರೆ. ಹೋಟ್ಲಲ್ಲಿ ಉಳಿದು ಆ ಹೋಟ್ಲ್ ಚಾರ್ಜ್ ಏನು ಇವ್ರು ಕಟ್ತಾರಂತ 1.5 ವರ್ಷ, ಕೆಲವು ಸತಿ 1 ವರ್ಷ ಈ ಸತಿ ಬೇಡ ನೀಟು ನೆಕ್ಸ್ಟ್ ಟೈಮ್ ಕಟ್ಟೋಣ ಅಂಥೇಳಿ ಒಂದು ಸತಿ ಆಗಲಿಲ್ಲ, ಇನ್ನೊಂದು ಸತಿ ಎಷ್ಟು ಲಕ್ಷ ಮಕ್ಕಳು ಬೇಕು ನಿಮಗೆ? ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದಾರಾ? ಈ BJPಯವರು ಇರ್ಬೋದು, ಯಾರೇ ಇರ್ಬೋದು, ಇದನ್ನು ವಿರೋಧ ಏನು ಮಾಡ್ತಾರೆ ಅವರಿಗೆಲ್ಲರಿಗೂ ಒಂದೇ ಹೇಳೋದು, ಈ 25 ಲಕ್ಷ ಮಕ್ಕಳು ಕಾಲಡಿಗೆ ನುಸ್ತು ಬಂದು ನನಗೆ ಮಾತಾಡೋಕ್ಕೆ ಹೇಳಿ. ನುಸ್ತು ಕೇಂದ್ರೀಯ ವಿದ್ಯಾಲಯ ಇಲ್ಲೇ ಇದೆ, ನಮ್ಮ ರಾಜ್ಯದಲ್ಲಿದೆ, ಎಲ್ಲ ಕಡೆಯೂ ಕೂಡ ಕೇಂದ್ರೀಯ ವಿದ್ಯಾಲಯದಲ್ಲೂ ಕೂಡ ಇದೇ ಕಾನೂನು ನಾನು ಮಾಡಿರ್ತಕ್ಕಂಥದ್ದು ಇರೋದು. ಅವ್ರಿಗೆ ಕಣ್ಣು ಕಾಣಿಸಲ್ಲ. ಅವರಿಗೆ ನರೇಂದ್ರ ಮೋದಿಯವರು ಮಾಡಿರೋದು ಕಾನೂನು ಅದು. ಮಹಾರಾಷ್ಟ್ರದಲ್ಲಿ ಇದೇ BJP ಸರ್ಕಾರ ಇರೋದು. ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ಹೇಳಿದ್ದಾರೆ, ಚೀಮಾರಿ ಹಾಕಿದ್ದಾರೆ ಇವರಿಗೆ. ನಾವು ಇದು ಒಂದೇ ವಿಚಾರ ಇರಬಾರ್ದು. ಮನಸ್ಸಿಗೆ ನೋವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೀನಿ ನೋಡಿ, ಶಿಕ್ಷಣ ಧರ್ಮ, ಶಿಕ್ಷಣವೇ ಧರ್ಮ. ಕೈ ಹಾಕಕ್ಕೆ ಹೋಗಬೇಡಿ. ಶಿಕ್ಷಣವನ್ನು ಅದು ಇಂಡಿಪೆಂಡೆಂಟ್ ಆಗಿಬಿಡಿ. ನೀವು ಹೋರಾಟ ಮಾಡೋದನ್ನ ಅಲ್ಲಿ ನೀಟಲ್ಲಿ ಸಿಕ್ಕಾಕೊಂಡಿದ್ದಾರಲ್ಲ ಕಳ್ಳರು, ಅವ್ರನ್ನ ಹಿಡೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಇಷ್ಟೇ ಹೇಳೋದು, ಈ ಆರ್ಡರ್ನ ಏನಿದೆ ಅದು ಮಕ್ಕಳ ಹಿತದೃಷ್ಟಿಯಿಂದ ಮಾಡಿದ್ದು. ಚರ್ಚೆ ಮಾಡೋಣ. ಯಾಕೆಂದರೆ ಹಿಂದುಳಿದವರು SC ST ಅವರು ಇವರಿಗೆಲ್ಲ ಹೊಟ್ಟೆ ಕಿಚ್ಚು. ಕೆಲವರಿಗೆ BJP ಅವರಿಗೆ SC ST ಅವರು ಎಷ್ಟರಲ್ಲಿ 17% 18% ಪಾಸ್ ಆದರು. SC ST ಅವರು, ಹಿಂದುಳಿದವರು, ಮೈನಾರಿಟೀಸು ಎಲ್ಲರೂ ಕೂಡ. ಯಾಕೆಂದರೆ ಹೊಟ್ಟೆ ಕಿಚ್ಚ ಇವರಿಗೆ. ನಾಗೇಶ್ ಅವರು ಏನು ಮಾಡ್ತಾ ಇದ್ದಾರಂತೆ? ಶಿಕ್ಷಣ ಸಚಿವರು ಕಾಪಿ ಹೊಡೆದು ಪಾಸ್ ಮಾಡಿ, ಒಂದು ದಿವಸ ಪಾಸ್ ಮಾಡಿಸಿ ಕಳ್ಳರ ಥರ ಇಡೀ ವರ್ಷ ಅವ್ರ ಜೀವನನ ಹಾಳು ಮಾಡಿದ್ರಲ್ಲ. ಇದೇ ಸುರೇಶ್ ಕುಮಾರ್ ಅವರು ಹಾಳು ಮಾಡಿದ್ರಲ್ಲ. ಅವ್ರು ಯಾಕೆ ಮಾಡಲಿಲ್ಲ ಅಂತ ಇದನ್ನು? ಯಾಕೆ ಕಾಗೇರಿ ಅವರು ಇದನ್ನು ಮಾಡಲಿಲ್ಲ ಅಂತ? ಇವರಿಗೆ ಎಚ್ಚರ ಆಗೋದು, ಮಲಗಿದ್ದವ್ರು ಹಾಗೆ ಒಂದೇ ಸತಿಗೆ ಎಚ್ಚರ ಆಗೋದು ಇದ್ರ ಮೇಲೆ ನೀವು ಮುಸ್ಲಿಂ ಧರ್ಮದವರು ಒತ್ತಾಯಕ್ಕೆ ಮಾಡೋದು ಯಾರು ನಿಮಗೆ ಹೇಳಿದ್ದು? ನಿಮಗೆ ಅದಕ್ಕೆ ಹೇಳಿದ್ದು ನಿಮಗೆ ನಿಮಗೆ ಆಯಿತು ಭರವಸೆ. ಹಂಗಾರೆ ಓಟ್ ಹೆಂಗೆ ಪುಕ್ಷಟೆ ಬರ್ತದ? ಭರವಸೆ ಮೇಲೆ ತಾನೇ ಬರೋದು. ಗ್ಯಾರಂಟಿಗಳನ್ನು ವಿರೋಧ ಮಾಡಿರ್ತಕ್ಕಂಥ BJPಯವರು ಈಗ ಅಪ್ಕೊಂಡು ಹಾರಾಡ್ತಾರೆ ಎಲ್ಲ ಊರು ತುಂಬ, ದೇಶದ ತುಂಬ. ನಾಚಿಕೆ ಆಗಲ್ಲ ಅವರಿಗೆ? ಪ್ರಣಾಳಿಕೆಯಲ್ಲಿ ಒಂದು ನಿಮಿಷ, ನೀವು ಮುಸ್ಲಿಂ ಅಂತ ಯಾಕೆ ಹೇಳ್ತಾ ಇದ್ದೀರಾ? ದೇಶದ ಪ್ರಜೆ ಅಂತ ಹೇಳೋದಕ್ಕಾಗೋದಿಲ್ಲ. ಆಯಿತು, ನರೇಂದ್ರ ಮೋದಿಯವರು ಪಾಕಿಸ್ತಾನಕ್ಕೆ ಹೋಗಿ ಕೇಕ್ ತಿನ್ಕೊಂಡ್ಬಂದ್ರಲ್ಲ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿದ್ರ ನೀವು? ನೋಡಿ, ನಾನು ಹೇಳ್ತಾ ಇದ್ದೀನಿ, ಮಾಧ್ಯಮದವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಹೋರಾಟಗಾರರಿಗೂ ರಿಕ್ವೆಸ್ಟ್ ಮಾಡೋಣ. ಯಾಕೆಂದರೆ ನನ್ನ ಕರ್ತವ್ಯ, ನನ್ನ ಧರ್ಮ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾವುದೇ ಥರ ಭ್ರಾತೃತ್ವ ಅಂತ ಹೇಳಿ ಯಾಕೆ ಹೇಳ್ತೀರಾ? ಪ್ರೀತಿ ವಿಶ್ವಾಸ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಬರೀ ಭಾಷಣಕ್ಕೆ ಮಾತ್ರ ಇರೋದ? ಯಾಕೆಂದರೆ ಅನುಷ್ಠಾನ ಮಾಡ್ತಕ್ಕಂಥದ್ದು ಒಂದು ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಒಂದು ಸರ್ಕಾರದ ಕರ್ತವ್ಯ ಹೌದೋ ಅಲ್ಲೋ? ಅದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಭಾಳ ಹೆಮ್ಮೆ ಇದೆ. ಯಾರ್ಯಾರು ಇದನ್ನು ದ್ವೇಷ ಮಾಡ್ತಾ ಇದ್ದೀರಿ, ಅದು ನೀವು ನರೇಂದ್ರ ಮೋದಿಯವ್ರ ವಿರುದ್ಧನೇ ಅಂತ ಹೇಳಿ ಅಂದ್ಕೊಳ್ಳಿ. ಮಕ್ಕಳ ಒಂದು ಭವಿಷ್ಯಕ್ಕೆ ನೀವು ಕೈ ಹಾಕ್ತಾ ಇದ್ದೀರಾ, ಕೈ ಹಾಕಬೇಡಿ ಅಂತೇಳಿ ನಮ್ಮ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದನ್ನು ಎಲ್ಲ ನೋಡ್ಕೊಂಡಿದ್ದೆ. 22ನೇ ತಾರೀಕು 22ನೇ ಇದನ್ನು ತೆಗೆದ ಮೇಲೆ ನಾನು ನಿನ್ನೆ ಇದ್ರ ಬಗ್ಗೆ ಉತ್ತರ ಕೊಟ್ಟಿದ್ದೀನಿ. ನೀವು ಮಾಧ್ಯಮದವರು ಬರೀ ಅದನ್ನೇ ಕೇಳೋದು ನಿಲ್ಲಿಸಿ, ಅದನ್ನು ಕೇಳಿಸಿ. ಅದು ವಿಡ್ರಾ ಮಾಡ್ತಕ್ಕಂಥದ್ದು ವಿಡ್ರಾ ಮಾಡ್ತಾರೆ, ಅದೆಲ್ಲ ಕಾನೂನು ಇಲಾಖೆ ನೋಡ್ಕೊಳ್ತದೆ. ಡೋಂಟ್ ವರಿ.